ಇನ್ನು ಸಭೆಯ ಬಳಿಕ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಮಾತನಾಡಿದ್ದಾರೆ. ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಯಿತು ಅನ್ನೋದ್ರ ಬಗ್ಗೆ ಅವರು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೀವು ಇಮೇಲ್ ಕೇಳಿದ್ರಿ, ಮೊಬೈಲ್ ನಂಬರ್ ಕೇಳಿದ್ರಿ, ನಿಮ್ಮ ಸ್ಮಾರ್ಟ್ಫೋನ್ ಸಂಖ್ಯೆ ಏನು ಅಂತ ಕೇಳಿದ್ರಿ. ವಾಟ್ ಡಸ್ ಇಟ್ ಮೀನ್? ನೀವು ಈ ಸಂಖ್ಯೆಗಳನ್ನು, ಈ ಮಾಹಿತಿನ ಪಡ್ಕೊಂಡ್ಮೇಲೆ ಒಂದು ಮನೆಯ ಸಮೀಕ್ಷೆ ಮುಗಿದ ಮೇಲೆ ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕಾನ್ಫಿಡೆಂಟ್, ತಕ್ಷಣಕ್ಕೆ ಅದು ಮುಗಿದ ತಕ್ಷಣ ಒಂದು ಬಟನ್ ಒತ್ತಿದ್ರೆ ಅಷ್ಟು ಮಾಹಿತಿ ಅವರ ಮನೆಯ ಯಜಮಾನನ ಮೊಬೈಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆದರೆ ತುಂಬ ಸಂತೋಷ. ಒಂದು ಎರಡನೇದಾಗಿ ಈ ಎಲ್ಲ ಮಾಹಿತಿಗಳು ಪಬ್ಲಿಕ್ ಡೊಮೇನ್ನಲ್ಲಿ ಸಿಗುತ್ತೋ ಇಲ್ವೋ ಅದಕ್ಕೆ ಅವಕಾಶ ಇದೆಯೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಸಿಗ್ಲಿಕ್ಕೆ ಸಾಧ್ಯ ಆದರೆ ಯಾರನ್ನು ಕೂಡ ಯಾಮಾರಿಸಿ ಅಂದರೆ ಮರೆಮಾಚಿ ಮಾಹಿತಿನ ಕೊಡಲಿಕ್ಕೆ ಆಗೋದಿಲ್ಲ. ಒಬ್ಬರ ಮಾಹಿತಿ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ಅಂತ. ಇದರ ಬಗೆಗೆ ಸರ್ಕಾರದ ನಿರ್ಧಾರ ಅಥವಾ ಆಯೋಗದ ನಿರ್ಧಾರ ಏನಿದೆ ಗೊತ್ತಿಲ್ಲ ಅಂತ ತಿಳ್ಕೊಳ್ತಾರೆ. ಬಟ್ ನಮಗಂತೂ ಅದು ಇರಬೇಕು ಅಂತ ನನಗೆ ಬಯಕೆ ಇದೆ, ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗಿದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದದ್ದೇ ಆದರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಯುನೈಟೆಡ್ ವರ್ಷಗಳ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗಬಹುದು. ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು chaos. It's because of that it is hard to be taken. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಇವತ್ತು ಒಕ್ಕಲಿಗ ಸಮುದಾಯದ ಒಂದು ಮೀಟಿಂಗ್ ಏನು ನಡೆಯಿತು? ಇದರಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂತು? ಒಮ್ಮತದಿಂದ ಯಾವ ನಿರ್ಧಾರಕ್ಕೆ ಬರಲಾಯಿತು ಅಂತ ಕೊನೆಗೆ? ಅವಿನಾಶ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೊದಲನೇದಾಗಿ ಒಕ್ಕಲಿಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಕಾಲಮ್ ಏನಿದೆ ಅಂದರೆ ಜಾತಿ ಕಾಲಮ್ನಲ್ಲಿ ಕಳೆದ ಬಾರಿಯ ಸಮೀಕ್ಷೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅಂತ ಉಪಪಂಗಡಗಳನ್ನು ಕೂಡ ಪ್ರಮುಖವಾಗಿ ಸೇರಿಸ್ಕೊಳ್ಳಲಾಗಿತ್ತು. ಅದರಲ್ಲಿ ಕುಂಚಿಟಿಗ ಇರ್ಬೋದು, ಕೂಡೊಕ್ಕಲಿಗ ಇರ್ಬೋದು, ಈ ರೀತಿ ಉಪಪಂಗಡಗಳನ್ನು ಕೂಡ ಪ್ರಧಾನ ಕಾಲಮ್ನಲ್ಲಿ ಸೇರಿಸ್ಕೊಳ್ಳಲಾಗಿತ್ತು. ಹೀಗಾಗಿ ಒಕ್ಕಲಿಗ ಅನ್ನುವಂಥ ಕಾಲಮ್ನಲ್ಲಿ ನೇರವಾಗಿ ಒಕ್ಕಲಿಗ ಅಂತಲೇ ಬರೆಸಿ ಅನ್ನುವಂಥ ಒಂದು ವಿಚಾರವನ್ನು, ಆ ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಇದರ ಜೊತೆಗೆ ಸಾಧ್ಯವಾದಷ್ಟು ಉಪಜಾತಿಗಳನ್ನು, ಉಪಪಂಗಡಗಳನ್ನು ಬಳಸದೇ ಇರೋದಕ್ಕೆ ಒಂದು ರೀತಿ ಸ್ವಾಗತಾರ್ಹವಾದಂಥ ವಿಷಯ ಇದಾಗಿತ್ತು. ಹೀಗಾಗಿ ಬಳಸದೇ ಇದ್ದರೆ ಒಳಿತು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದೆ. ಆದರೆ ಬಳಸಲೇಬೇಕು ಅನ್ನುವಂಥ ಅವಶ್ಯಕತೆ ಇದ್ದಂತಲ್ಲಿ ನಿಮ್ಮ ಉಪಪಂಗಡಗಳನ್ನು ಬಳಸಿ ಅನ್ನುವಂಥ ಒಂದು ನಿರ್ಣಯ ಬಂದಿದೆ. ಇದರ ಜೊತೆಗೆ ಕೇವಲ 15 ದಿನದಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಒಕ್ಕಲಿಗ ಸಮುದಾಯದ ನಾಯಕರ, ಶ್ರೀಗಳ ಒಂದು ಅಭಿಮತ. ಯಾಕೆಂದರೆ ಒಂದು ಕಡೆಗೆ ನವರಾತ್ರಿ ನಡೀತಾ ಇದೆ, ಜೊತೆಗೆ ಹಬ್ಬದ ವಾತಾವರಣ, ಕೆಲವು ರಜದಲ್ಲೂ ಕೂಡ ಇರ್ತಾರೆ. ಜೊತೆಗೆ ಈಗಾಗಲೇ ಬೆಳೆ ಆದ ಬಳಿಕ ಅಂದರೆ ಈಗಾಗಲೇ ಕೃಷಿ ಕಾರ್ಯದಲ್ಲೇ ತೊಡಗಿರುವಂಥ ಒಂದು ಸಮುದಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಯಲ್ಲೂ ಕೂಡ ತೊಡಗಿರಬೇಕಾಗತ್ತೆ. ಈ ಸಂದರ್ಭದಲ್ಲಿ ಏಕಾಏಕಿ ನಿರ್ಧಾರವನ್ನು ಮಾಡೋದಾದ್ರೆ ಅಥವಾ ಏಕಾಏಕಿ ಸಮೀಕ್ಷೆ ಮಾಡೋದ್ರಿಂದ ಸರಿಯಾದಂಥ ರೀತಿಯಲ್ಲಿ ಸಮೀಕ್ಷೆ ಆಗಲ್ಲ ಅನ್ನುವಂಥ ಒಂದು ಗೊಂದಲ ಇದೆ. ಇದರ ಜೊತೆಗೆ ಈ ಕ್ರಿಶ್ಚಿಯನ್ ಕಾಲಮ್ ಏನಿದೆ, ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥ ಏನು ಕಾಲಮ್ ಇದೆ ಅವಿನಾಶ್, ಅದನ್ನು ಕೂಡ ತೆಗಿಬೇಕು ಅನ್ನುವಂಥ ಒಂದು ಬಲವಾದಂಥ ವಾದವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಂಡಿಸಲಾಯಿತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ಒಂದು ಮನವಿಯನ್ನು ಸಲ್ಲಿಸೋದಕ್ಕೆ ಕೂಡ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಮೀಟಿಂಗ್ ಆದ ಬಳಿಕ ಇವೆಲ್ಲ ವಿಚಾರಗಳು ಚರ್ಚೆ ಆದಂಥ ಸಂದರ್ಭದಲ್ಲಿ ಕಳೆದ ಬಾರಿಯೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಾಗಿತ್ತು. ಹೀಗಾಗಿ ಈಗ ಗೊಂದಲಗಳು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ, ಸಮುದಾಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಈ 3 ವಿಚಾರಗಳನ್ನು, ಒಂದು ಒಕ್ಕಲಿಗ ಅಂತ ಹೆಸರನ್ನು ಎಂಟ್ರಿ ಮಾಡುವಂಥದ್ದು, ಮತ್ತೊಂದು ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥ ಕಾಲಮನ್ನು ಯಾರು ಕೂಡ ಬಳಸಬಾರ್ದು, ಜೊತೆಗೆ ಅದನ್ನು ತೆಗಿಲೇಬೇಕು ಅನ್ನುವಂಥ ಅಂದರೆ ಗಣತಿ ಪಟ್ಟಿಯಿಂದಲೇ ತೆಗಿಲೇಬೇಕು ಅನ್ನುವಂಥ ವಾದ, ಜೊತೆಗೆ ಸಮೀಕ್ಷೆಗೆ ದಿನಗಳನ್ನು ಇನ್ನು 15 ದಿನ ಸಾಕಾಗಲ್ಲ, ಹೀಗಾಗಿ ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನುವಂಥ ಒಂದು ವಾದವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಂಡಿಸಲಾಯಿತು. ಇದರ ಜೊತೆಗೆ ವಿನಾಶ್, ವೆರಿ ಇಂಪಾರ್ಟೆಂಟ್ಲಿ, ಒಂದು ವೇಳೆನಾದರೂ ಇದು ಕಾಂತರಾಜು ವರದಿಯ ಮತ್ತೊಂದು ಯಥಾವತ್ತಾಗಿ ಕಾಪಿ ಮಾಡೋದಿದ್ರೆ, ಕಾಂತರಾಜು ವರದಿಯನ್ನು ಯಥಾವತ್ತಾಗಿ ನೀವು ತೋರಿಸೋದಿದ್ರೆ, ಆ ಥರ ಅಪಚಾರಗಳೇನಾದರೂ ಆದರೆ ಅಥವಾ ಸಮುದಾಯದ ಸಂಖ್ಯೆಯನ್ನು ದುರುದ್ದೇಶಪೂರ್ವಕವಾಗಿ ಏನಾದರೂ ಕಡಿಮೆ ತೋರಿಸಿದ್ದೆ ಆದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಗಂಭೀರವಾದಂಥ ಎಚ್ಚರಿಕೆಯನ್ನು ಈಗಾಗಲೇ ನೀಡಲಾಗಿದೆ. ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಸಮುದಾಯದ ಶ್ರೀಗಳಿರ್ಬೋದು, ಸಮುದಾಯದ ನಾಯಕರಿರ್ಬೋದು, ಅವ್ರ ಜೊತೆಗೂ ಕೂಡ ಚರ್ಚೆ ಆಗಿದೆ. ಈ ಎಲ್ಲ ವಿಚಾರಗಳನ್ನು ಆಯೋಗಕ್ಕೂ ಕೂಡ ಅಂದರೆ ಅವರ ಬೇಡಿಕೆಗಳೇನಿದೆ, ಅವರ ಮನವಿಗಳೇನಿದೆ, ಅದೆಲ್ಲವನ್ನೂ ಕೂಡ ಆಯೋಗಕ್ಕೂ ಕೂಡ ಸಲ್ಲಿಕೆ ಮಾಡಿ ಸಮುದಾಯದ ನಿರ್ಧಾರವನ್ನು, ಸಮುದಾಯದ ನಿರ್ಣಯವನ್ನು ಸರ್ಕಾರ ಮತ್ತು ಆಯೋಗಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಯಿತು. ಅವಿನಾಶ್, ಧನ್ಯವಾದ ಪ್ರಮೋದ್.